ಸಿಂಪಲ್ಲಾಗಿ ಈ ವಿಡಿಯೋದಾಗ ಪಲಾವನ್ನು ಯಾವ ಥರ ಮಾಡೋದು ತೋರಿಸ್ತೀನಿ ರೀ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ನಾನು 2 ಗ್ಲಾಸಾಗಷ್ಟು ಅಕ್ಕಿ ತೊಗೊಂಡಿನಿ ರೀ. ಸ್ವಚ್ಛಂಗೆ ತೊಳ್ಕೊಂಬಂದಿನಿ. 1 ಗಂಟೆಗೆ ಅಕ್ಕಿ ನೆನಾಕೊಂಡಿನಿ. ನೀವು ಅರ್ಧ ಗಂಟೆನೂ ನೆನಾಕೋಬೋದು. ಅಂದ್ರೆ ಅಕ್ಕಿ ನೆನಾಕೊಂಡ್ರೆ ಚಲೋ ಆಗ್ತೈತೆ ಅಷ್ಟೇ. ಖಾರ, ಅರ್ಶಿಣ ಪುಡಿ, ಉಪ್ಪು ತೊಗೊಂಡಿನಿ ನೋಡಿರಿ. ಇಷ್ಟು 3 ತೊಗೊಂಡಿನಿ. ಮತ್ತು ಈಗ ಚಕ್ಕಿ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಪತ್ರಿ ಇವು ಎರಡೆರಡು ತೊಗೊಂಡಿನಿ ನೋಡಿರಿ. ಮತ್ತು ಟೊಮಾಟೊ ತೊಗೊಂಡಿನಿ, ಬಟಾಣಿ, ಶೇಂಗಾ ನೆನೆಸ್ಕೊಂಡಿದ್ದ ಬಟಾಣಿ, ನೆನೆಸ್ಕೊಂಡು ಶೇಂಗಾ. ಇದು ಚಿಕನ್ ಮಸಾಲ ಪುಡಿ ಐತೆ ನೋಡಿರಿ. ಈಗ ಉಳ್ಳಾಗಡ್ಡಿ ತೊಗೊಂಡಿನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದ ಉಳ್ಳಾಗಡ್ಡಿ ತೊಗೊಂಡಿನಿ. ಮತ್ತು ಗೆಜ್ಜರಿ ತೊಗೊಂಡಿನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದ ಪೇಸ್ಟ್ ತೊಗೊಂಡಿನಿ. ಮತ್ತು ಜೀರಿಗೆ ತೊಗೊಂಡಿನಿ ನೋಡಿರಿ. ಈಗ ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಕೊತೀನಿ ರೀ. ಒಲೆ ಮ್ಯಾಗ ಕುಕ್ಕರ್ ಇಟ್ಕೊಂಡಿನಿ, ಎಣ್ಣೆ ಹಾಕ್ಕೊಂಡಿನಿ. 1 ಸ್ಪೂನಾಗಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಅಕ್ಕಿ ಎಷ್ಟು ನೆನಾಕೊಡ್ತಿರಲ್ಲ ಅದು ಚೆನ್ನಾಗಿರ್ತೈತಿ. ಅದಕ್ಕೆ ನಾನು ಅಕ್ಕಿ ಜಾಸ್ತಿ ನೆನಾಕೊಂಡಿನಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೂ ತುಪ್ಪ ಇದ್ರೆ ತುಪ್ಪ ಯೂಸ್ ಮಾಡಿರಿ. ಇಲ್ಲಾಂದರೆ ಗೋಡಂಬಿ ಇದ್ದಂದ್ರೆ ಗೋಡಂಬಿನೂ ಯೂಸ್ ಮಾಡ್ಬೋದು. ನಾನು ಚಕ್ಕಿ, ಲವಂಗ ಮತ್ತು ಇವೆಲ್ಲನೂ ಹಾಕ್ಕೊಳತ್ತೀನಿ ನೋಡಿರಿ. ಏಲಕ್ಕಿ, ಈಗ ಗೆಜ್ಜರಿ ಹಾಕ್ಕೊಂಡಿನಿ, ಮತ್ತು ಶೇಂಗಾ ಕಾಳು ಮತ್ತು ಬಟಾಣಿ ಇವೆಲ್ಲನೂ ಹಾಕ್ಕೊಂಡು ತಿರುಗಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಂಡಿನಿ ನೋಡಿರಿ. ಟೊಮಾಟೋನೂ ಹಾಕ್ಕೊಂಡಿನಿ. ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಇದ್ರೆ ಚೆನ್ನಾಗಿರ್ತೈತಿ. ಈಗ ಅದು ಮಸಾಲ, ಖಾರ, ಉಪ್ಪು, ಅರ್ಶಿಣ ಪುಡಿನೂ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ. ಮೇನ್ ಚಿಕನ್ ಮಸಾಲನೇ ಇರಬೇಕು, ಚೆನ್ನಾಗಿರ್ತೈತಿ ಚಿಕನ್ ಮಸಾಲ ಇದ್ರೆ. ನಾನು 1 ಪಾಕೆಟ್ ಚಿಕನ್ ಮಸಾಲ ಹಾಕ್ಕೊಂಡೀನಿ ರೀ. ನೀವು ಅರ್ಧನೂ ಹಾಕ್ಕೋಬೋದು. ಈಗ ಅಕ್ಕಿ ನೆನೆಸ್ಕೊಂಡಿದ್ದು ಅಕ್ಕಿ ಹಾಕ್ಕೊಳಕತ್ತೀನಿ. ಇಷ್ಟು ಗಂಟೆ ನೆನೆಸ್ಕೊಂಡ್ರೆ ಅನ್ನ ಉದುರಾಗತ್ತೈತೆ ರೀ. ಅದಕ್ಕೆ ನಾನು 1 ಗಂಟೆ ನೆನೆಸ್ಕೊಂಡಿನಿ. ನೀವು ಅರ್ಧ ಗಂಟೆನೂ ನೆನೆಸ್ಕೋಬೋದು. ಅಂದರೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕ್ರೆ ನೆಂಡಿತೈತೆ ರೀ. ನಾವು ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿ ಜಲ್ದಿ ಬೆಂದ್ಬಿಡ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ತುಪ್ಪ ಹಾಕ್ಕೊಳಕ್ತೀನಿ. 1 ಸ್ಪೂನಾಗಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ನಾನು. ಈಗ ಒಗ್ಗರಣೆಯಾಗ ಅಂದ್ರೆ ಅಕ್ಕಿ ಹಾಕಿದ ಬಳಿಕ ಹಾಕ್ಬೇಕು ರೀ. ನೀಟಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ರೇನ ಅನ್ನ ಏನು ಒಡೆಯಂಗಿಲ್ಲ. ಈಗ ನಾನು 3 ಗ್ಲಾಸಾಗಷ್ಟು ನೀರು ಹಾಕ್ಕೊಳಕತ್ತೀನಿ ರೀ. 2 ಗ್ಲಾಸಿಗೆ 3 ಗ್ಲಾಸಿಗೆ ಹಾಕ್ಕೊಳಕತ್ತೀನಿ. ನೀವು ಮೆತ್ತಗೆ ಬೇಕಾದ್ರೆ 4 ಗ್ಲಾಸ್ ಮಕ್ಕಳಿಗೆ ಬೇಕಾದ್ರೆ 4 ಗ್ಲಾಸ್ ಹಾಕ್ಕೋಬೋದು ರೀ. 4 ಗ್ಲಾಸ್ ಹಾಕ್ಕೋಬೋದು. ನೋಡು ಅನ್ನ ತೆಗ್ದೀನಿ ರೀ. ಈಗ ಅನ್ನ ತೆಗೆದು ಹಾಕ್ಕೊಳಕತ್ತೀನಿ ರೀ. ಪ್ಲೇಟೊಳಗೆ ಸರ್ವ್ ಮಾಡ್ಕೊಳತ್ತೀನಿ. ಯಾವ ಥರ ಉದ್ದೋರಾಗಿ ಬಂದೈತಿ. ಈಗ ಕೋಸಂಬರಿನೂ ಮಾಡ್ಕೊಂಡೀನಿ ನಾನು. ಇದಕ್ಕೆ ಕೋಸಂಬರಿ ಚೆನ್ನಾಗಿರ್ತೈತಿ ಈ ಪಲಾವ್ ಅನ್ನದ ಜೊತೆ. ಈ ಪಲಾವ್ ಅನ್ನ ಅಂದರೆ ಈಗ ಟಿಫನ್ಗೆ ಏನು ಮಾಡ್ಲಪ್ಪ ಅನ್ನೋ ಟೆನ್ಷನ್ದಾಗ ಈ ಥರ ಮಾಡಿ ಕಟ್ರಿ ಮಕ್ಕಳಿಗೆ ಇಷ್ಟ ಆಗ್ತೈತಿ. ಅಂದರೆ ಟಿಫನ್ ಅನ್ನ ಕಟ್ರೆ ಈ ಥರ ಮಾಡಿ ಕಟ್ರೆ ಈಜಿನೂ ಆಗ್ತೈತಿ, ಜಲ್ದಿ ಫಾಸ್ಟ್ ಆಗ್ತೈತಿ. ತರಕಾರಿಗಳು ತಿನ್ನಂಗಿಲ್ಲ ನೋಡಿರಿ ಮಕ್ಕಳು, ಇದ್ರೊಳಗೆ ತರಕಾರಿಗಳು ತಿಂತಾರೆ. ಬಟಾಣಿ, ಶೇಂಗಾ ಎಲ್ಲನೂ ಹಾಕಿರ್ತೈತಿ ರೀ. ಮತ್ತು ಗೆಜ್ಜರಿ, ಮತ್ತು ನೀವು ಬೀನ್ಸು ಹಾಕೋಬೋದು ರೀ. ನಾನು ಬೀನ್ಸ್ ಇಲ್ಲದ ಬೀನ್ಸ್ ಹಾಕಿಲ್ಲ ಅಷ್ಟೇ. ಬೀನ್ಸ್ನೂ ಹಾಕೋಬೋದು. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದರಿಂದ. ನನಗೆ ಈ ಪಲಾವನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.